ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಯುವಕರು ಬೆಟ್ಟಿಂಗ್ ಭೂತಕ್ಕೆ ಬಲಿಯಾಗದೆ ತಂದೆ ತಾಯಿಗೆ ಗೌರವ ತರುವಂತ ಮಕ್ಕಳಾಗಿ ಎಂದು ವಾಲ್ಮೀಕಿ ಸಮಾಜದ ಮಹಿಳಾ ಮುಖಂಡರಾದ ವನಜಾಕ್ಷಮ್ಮ ಹೇಳಿದರು. ಹರಪನಹಳ್ಳಿ ತಾಲೂಕಿನ ಯರಬಾಳ ಗ್ರಾಮದಲ್ಲಿ 2 ದಿನ ಹಮ್ಮಿಕೊಂಡಿದ್ದ ಯರಬಾಳು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪಟ್ಟಣದಲ್ಲಿ ಕೇಳು ಬರುತ್ತಿದ್ದ ಜೂಜಾಟದ ಸದ್ದು ಇತ್ತೀಚೆಗಂತೂ ಹಳ್ಳಿಗೂ ವ್ಯಾಪಿಸಿ ಯುವಕರ ಆನ್ಲೈನ್ ಜೂಜಿನ ವ್ಯಸನಿಗಳಾಗಿದ್ದಾರೆ. ಇದರಿಂದ ಪೋಷಕರು ಬೆಲೆ ತರುವಂತಾಗಿದೆ ಸ್ಥಿತಿ ಎಲ್ಲ ಕಡೆಯೂ ಕಾಣಸಿಗುತ್ತಿದೆ. ಮೊದಲು ಮಕ್ಕಳು ಇಂಥ ಬೆಟ್ಟಿಂಗ್ ದಂಧೆಗೆ ಬಲಿಯಾಗದೆ ತಂದೆ ತಾಯಿಗೆ ಹೆಸರು ತನ್ನಿ ಎಂದು ಸಲಹೆ ನೀಡಿದರು. ಗ್ರಾಮದ ಮುಖಂಡ ಪಾಟೀಲ್ ರಾಜನಗೌಡರು ಮಾತನಾಡಿ, ಗೆಳೆಯರ ಬಳಗದಿಂದ ಪ್ರತಿ ವರ್ಷ ನಮ್ಮೂರಿನಲ್ಲಿ ಕ್ರಿಕೆಟ್ ಆಟದ ಜೊತೆ ಈ ರೀತಿ ಸೇರುತ್ತಿರುವುದು ಖುಷಿಯ ವಿಚಾರ. ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಕ್ರೀಡಾಂಗಣ ಇಲ್ಲವೆಂಬ ಕೊರಗನ್ನ ಆದಷ್ಟು ಬೇಗ ಪೂರ್ಣಗೊಳಿಸುವ ಕೆಲಸ ಮಾಡೋಣ ಎಂದು ಹೇಳಿದರು. ಈ ವೇಳೆ ಪತ್ರಕರ್ತ ವಿಷ್ಣು ಯರಬಾಳ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಹರ್ವಿ, ವಿಜಯ್ ಕುಮಾರ್ ಅಲಿಗಿಲ್ವಾಡ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ್ರ ಮಂಜಪ್ಪ, ಗ್ರಾಮಸ್ಥರಾದ ನಂದ್ಯಾಲ್ ಶಿವಕುಮಾರ್, ಮಂಜುನಾಥ್ ಕರಿಲಿಂಗಪ್ಪ, ಗಿರೀಶ್ ಹರ್ವಿ, ಇಟಗಿ ತಿರುಪತಿಯಪ್ಪ, ಪ್ರಸನ್ನ ಪಲ್ಲಕ್ಕಿ, ಹರೀಶ್ ಅಂಬ್ಲಿ, ಲಂಕಿ, ರಮೇಶ್, ಎವಿ ಕಿರಣ್ ಕುಮಾರ್ ಇದ್ರು. ಶುಭಾಶಯಗಳನ್ನು ತಿಳಿಸುತ್ತಾ, ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರು ಮಾರ್ತಣ್ಣ, ಮಾಜಿ ಅಧ್ಯಕ್ಷರಾದ ಮಂಜಣ್ಣ, ಪಾಲಕ್ಷಪ್ಪ, ವಿಜಯ್ ಕುಮಾರ್ ಹಾಗೂ ನನ್ನ ಚಿಕ್ಕಪ್ಪರಾದ ರಾಜನಗೌಡ ಅವರಿಗೂ ಹಾಗೂ ನನ್ನ ಸ್ನೇಹಿತರಾದ ಮಂಜುನಾಥ್, ವಿಷ್ಣುಗೌಡ, ಇನ್ನೆಲ್ಲ ಸ್ನೇಹಿತರಿಗೂ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ನೀವು ಈ ಯುಗಾದಿ ಹಬ್ಬದ ದಿವಸ ಕ್ರಿಕೆಟ್ ಅನ್ನೋದು ಆಚರಿಸ್ಕೊಂತ ಬರ್ತಾ ಇದ್ದೀರಾ. ಬಟ್ ಏನ್ ಖುಷಿ ವಿಚಾರ ಏನಂದ್ರೆ, ಹಿಂದೆ ನಾವು ನೋಡ್ದಂಗೆ ಜೂಜಾಟ ಆತರ